ಇನ್ನು ರಾಜ್ಯದ ಜನರಿಗೆ ಬಸ್ ದರದ ಏರಿಕೆಯ ಶಾಕ್ ಕಾದಿದೆಯಾ? ಬಸ್ ದರ ಹೆಚ್ಚಳ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪ ಇಟ್ಟಿವೆಯಂತೆ ಸಾರಿಗೆ ನಿಗಮಗಳು. ಬಸ್ ದರ ಹೆಚ್ಚಳಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿವೆ. ಗ್ಯಾರಂಟಿ ಪರಿಶೀಲನೆ ಸಂದರ್ಭದಲ್ಲಿ DK ಅವರ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ಈ ಒಂದು ಪ್ರಸ್ತಾಪವನ್ನು ಇಡಲಾಯಿತು. ಹಾಗೇನಾದರೂ ಆಯಿತು ಅಂತಂದರೆ ಜಾಸ್ತಿ ಆಗುತ್ತೆ. ಈಗಾಗಲೇ ಶಕ್ತಿ ಯೋಜನೆಯಿಂದ 5,173 ಕೋಟಿ ಮೊತ್ತದ ಕೊರತೆ ಕಾಡ್ತಾ ಇದೆ. 5,173 ಕೋಟಿ, 5,173 ಕೋಟಿ ಮೊತ್ತ ಕೊರತೆ ಆಗಿಬಿಟ್ರೆ ಗತಿ ಏನು? ತಕ್ಷಣ ಬಿಡುಗಡೆ ಮಾಡಿ ಅಂತ ಕೇಳಿವೆ ಸಾರಿಗೆ ನಿಗಮಗಳು. ಇನ್ನು ಸಿಬ್ಬಂದಿ ವೇತನ ಬೇರೆ ಬಾಕಿ ಇದೆ, 1,271 ಕೋಟಿ. ಅದರಲ್ಲಿ ಈಗ 450 ಕೋಟಿ ಬಿಡುಗಡೆ ಆಗಿದೆ. ಡೀಸೆಲ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಎಚ್ಚೆತ್ತುಕೊಳ್ಳೋದಲ್ಲ, ಮೈ ಕೊಡವಿ ಕೂತಿದೆ ಅಂತ ಅನ್ನಬೇಕು. ಯಾಕಂದರೆ ನೋಡಿ, ಈಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತಲ್ಲ ಅದರ ಬಗ್ಗೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ. ಉಳ್ಳವರು ಬಿಟ್ಕೊಡಿ, ಬಿಟ್ಕೊಡ್ಲಿಲ್ಲ ಅಂದರೆ ಕಸ್ಕತ್ತೀವಿ ನಂಬರ್ 1. ಜೊತೆಗೆ ಅನ್ನೋದು ನೀವೇ ಘೋಷಣೆ ಮಾಡಬೇಕು, ನಮ್ಮಲ್ಲಿ ಏನಿಲ್ಲ ಸ್ವಾಮಿ, ನಾವು ಕೊಟ್ಟಿರುವಂಥ ದಾಖಲೆಗಳೆಲ್ಲವೂ ಕೂಡ ಸತ್ಯ, ಇದೇನಾದರೂ ಸುಳ್ಳಾಗಿದ್ದರೆ ನೀವು ನಮಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ ಅಂತ ಅವ್ರು ಘೋಷಣೆ ಮಾಡ್ಕೋಬೇಕು. ನಂಬರ್ 2 ಹೀಗಾಗಿ ಆಗಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಅದೇ ರೀತಿ ಇದು ಆ ಗ್ಯಾರಂಟಿಯಿಂದ ಹಿಡಿದು ಈ ಗೃಹಲಕ್ಷ್ಮಿಯಿಂದ ಹಿಡಿದು ನೀವು ಶಕ್ತಿ ಯೋಜನೆ ತನಕನೂ ಕೂಡ ಬಂದಿದೆ. ಶಕ್ತಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮಟ್ಟಿಗೆ ನಷ್ಟ ಆಗ್ತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗೇನು ಅಂತಂದರೆ ದಯವಿಟ್ಟು ನೀವು ನಮಗೊಂದು ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೇನು ಅಂತಂದರೆ ಒಂದಿಷ್ಟು ಈ ಟಿಕೆಟಿನ ದರವನ್ನು ಕೂಡ ಜಾಸ್ತಿ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಕೂಡ ಮುಂದಿಟ್ಟಿರೋದು. ಏನಂತೀರಿ? ಹೌದು ರಂಗನಾಥ್, ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತೆ ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪ ಅವರಿಗೂ ಫ್ರೀ ಅನ್ನುವಂಥ ಘೋಷಣೆ ಏನಿತ್ತು, ಆ ಘೋಷಣೆಯನ್ನು ಮುಂದುವರಿಸುವಂಥದ್ದು ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಕಷ್ಟ ಆಗಿದೆ. ಯಾಕಂತಂದ್ರೆ ರಾಜ್ಯ ಸರ್ಕಾರ ಸಾಕಷ್ಟು ಆರ್ಥಿಕ ಹೊರೆಯನ್ನು ಅನುಭವಿಸ್ತಾ ಇರುವಂತಹದ್ದು. ಹೀಗಾಗಿ ಗ್ಯಾರಂಟಿಗಳ ಪರಿಷ್ಕರಣೆ ಆಗಲೇಬೇಕು ಅನ್ನುವಂತಹದ್ದು ಸರ್ಕಾರದ ಕೂಗು ಇದೆ, ಮತ್ತೆ ಜನಸಾಮಾನ್ಯರಲ್ಲೂ ಕೂಡ ಇದೇ ರೀತಿಯಂತ ಅಭಿಪ್ರಾಯ ಇರುವಂತದ್ದು. ಹಾಗಾಗಿ ಸರ್ಕಾರ ಈ ರೀತಿಯ ಗ್ಯಾರಂಟಿ ಪರಿಷ್ಕರಣೆಗಳಿಗೆ ಮುಂದಾಗಿರುವಂತಹದ್ದು. ಈಗ ಶಕ್ತಿ ಯೋಜನೆಗೆ ಸಾಕಷ್ಟು ಹಣವನ್ನ ರಾಜ್ಯ ಸರ್ಕಾರ ಖರ್ಚು ಮಾಡ್ತಿದೆ. ಸುಮಾರು 3 ವರ್ಷಗಳಲ್ಲಿ 20,000 ಕೋಟಿ ಹಣವನ್ನ ಶಕ್ತಿ ಯೋಜನೆಗೆ ಖರ್ಚು ಮಾಡಿರುವಂತಹದ್ದು. ಹೀಗಾಗಿ 4 ನಿಗಮಗಳು, ಸಾರಿಗೆಯ 4 ನಿಗಮಗಳು ಕೂಡ ಸಾಕಷ್ಟು ಹಣದ ಕೊರತೆಯನ್ನ ಎದುರಿಸ್ತಾ ಇರುವಂತದ್ದು. 5,000 ಕೋಟಿಯಷ್ಟು ಹಣದ ಕೊರತೆಯನ್ನ 4 ನಿಗಮಗಳು ಎದುರಿಸ್ತಾ ಇದ್ದಾವೆ. ಹೀಗಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿಎಂ DK ಶಿವಕುಮಾರ್ ಅವರಿಗೆ 4 ನಿಗಮಗಳ ಪ್ರತಿನಿಧಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಸ್ ದರವನ್ನ ಏರಿಕೆ ಮಾಡಲೇಬೇಕು, ಏರಿಕೆ ಮಾಡದೇ ಇದ್ರೆ 4 ನಿಗಮಗಳು ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ, ಮತ್ತೆ ಇಲಾಖೆಯನ್ನ ಮುನ್ನಡೆಸುವಂತದ್ದೇ ಕಷ್ಟ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ಮಂಡಿಸಿರುವಂತಹದ್ದು. ಹಾಗಾಗಿ ಸರ್ಕಾರ ಕೂಡ ಬೆಲೆ ಏರಿಕೆ ಮಾಡುವಂತ, ಟಿಕೆಟ್ ದರವನ್ನ ಏರಿಕೆ ಮಾಡುವಂತಹ ಚಿಂತನೆಯಲ್ಲಿ ಕೂಡ ಈಗ ರಾಜ್ಯ ಸರ್ಕಾರ ಇದೆ. ಬಹುಮುಖ್ಯವಾಗಿ ಒಂದ್ ಕಡೆ ಸಿಬ್ಬಂದಿಗಳಿಗೆ ಏನು ಸಂಬಳ ಕೊಡುವಂತಹದ್ದು ಕೂಡ ಕೊರತೆ ಇರುವಂತಹದ್ದು, ಹಣದ ಕೊರತೆ ಇದೆ. ಜೊತೆಗೆ 1,200 ಕೋಟಿಯಷ್ಟು ಈಗಾಗಲೇ ಬಾಕಿ ಉಳಿಸ್ಕೊಂಡಿರುವಂತಹದ್ದು, ಅವರಿಗೆ PF ಕಟ್ಟಲಿಕ್ಕೆ ರಾಜ್ಯ ಸರ್ಕಾರ ಹೆಣಗಾಡ್ತಾ ಇರುವಂತಹದ್ದು. ಜೊತೆಗೆ ಡೀಸೆಲ್ ದರ ಕೂಡ ಏರಿಕೆ ಆಗ್ತಾ ಇದೆ. ಕಳೆದ 2-3 ವಾರಗಳಿಂದ ನಿರಂತರವಾಗಿ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಇದನ್ನ ಸರಿದೂಗಿಸುವಂತದ್ದು ಕೂಡ ಸಾರಿಗೆ ನಿಗಮಗಳಿಗೆ ಬಹಳಷ್ಟು ಕಷ್ಟ ಆಗಿರುವಂತಹದ್ದು. ಒಂದ್ ಕಡೆ ಆಪರೇಷನ್ ಮಾಡೋದಿಕ್ಕೆ ಬೇಕಾದಂತಹ ಹಣದ ಕೊರತೆಯೂ ಕೂಡ ಇರುವಂತಹದ್ದು. ಹೀಗಾಗಿ ಸಾರಿಗೆ ನಿಗಮಗಳು ಸಾಕಷ್ಟು ಹಣದ ಕೊರತೆಯನ್ನು ಎದುರಿಸ್ತಾ ಇವೆ. ಹಿಂಗೆ ಮುಂದುವರೆದಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಉತ್ತಮ ಸೇವೆಯನ್ನು ಕೊಡ್ಲಿಕ್ಕೆ ನಿಗಮಗಳಿಂದ ಕಷ್ಟ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಸಿಎಂ DK ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ಯೋಚನೆಯನ್ನ ಮಾಡ್ತಿದೆ. ಟಿಕೆಟ್ ದರವನ್ನ ಏರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಿದೆ. ಇವತ್ತು ನಡೆಯುವಂತ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದು ಚರ್ಚೆಗೆ ಬರುತ್ತೆ. ಗ್ಯಾರಂಟಿಗಳ ಪರಿಷ್ಕರಣೆ ಆಗಿರ್ಬೋದು, ಜೊತೆಗೆ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗಳಿಗೆ ಆಗ್ತಿರ್ತಕ್ಕಂಥ ನಷ್ಟವನ್ನ ಹೇಗೆ ಸರಿದೂಗಿಸಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಒಂದು ಅಂತಿಮ ನಿರ್ಧಾರಕ್ಕೆ ಸರ್ಕಾರ ಬರುವಂತ ಸಾಧ್ಯತೆ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅನಗತ್ಯವಾಗಿ ಶಕ್ತಿ ಯೋಜನೆ ಎಲ್ಲರಿಗೂ ಕೊಟ್ಟರೆ ಏನಾಗುತ್ತೆ ಹೇಳಿ, ಶಕ್ತಿ ಎಲ್ಲ ಹೋಗಿ ನಿಶಕ್ತಿ ಬಂದ್ಬಿಡುತ್ತೆ. ಅದೇ ಈಗ ಕಾಡ್ತಿರುವಂಥದ್ದು. ಹಿಂಗೆ ಹಾಕ್ಕೊಡ್ದು.